ನಮ್ಮ ಮುಂದಿನ ಕಾರ್ಯಕ್ರಮ ಈ ಬೆಳಗಿನ ವಿದ್ವತ್ ಸಭೆಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆಹ್ವಾನಿಸ್ತಾ ಸ್ವಾಗತಿಸ್ತಾ ಇವತ್ತಿನ ಈ ಕಾರ್ಯಕ್ರಮನ ಡಾಕ್ಟರ್ ಎಸ್ ಸಿ ಶರ್ಮಾ ಅವರು ನಡೆಸ್ಕೊಡ್ತಾ ಇದ್ದಾರೆ. ಮ್ಯೂಸಿಕಲ್ ವರ್ಚಿಯಾಸಿಟಿ ಆಫ್ ಸಂಗೀತ ಕಲಾನಿಧಿ ಶ್ರೀಮತಿ ಡಿ ಕೆ ಪಟ್ಟಮ್ಮಾಳ್ ಅಂತ. ಅದ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತಕ್ಕಂಥವರು ನಮ್ಮ ಡಾಕ್ಟರ್ ಅಹಲ್ಯ ಅವರು. ದಯಮಾಡಿ ವೇದಿಕೆಗೆ ಬಂದು ಈ ಸಬ್ಜೆಕ್ಟ್ ಬಗ್ಗೆ ಒಂದು 2 ನಿಮಿಷಗಳ ಕಾಲ ವಿಷಯ ತಿಳಿಸ್ಕೊಡ್ಬೇಕು ಅಂತ ಅವರು ಪ್ರಾರ್ಥಿಸ್ತೀನಿ. ಇವತ್ತಿನ ಭಾಳ ವಿಶೇಷತೆ ಅಂದರೆ ನಮ್ಮ ಈ ಕಾರ್ಯಕ್ರಮಕ್ಕೆ ಯಾವ ಡಿ ಕೆ ಪಟ್ಟಮ್ಮಾಳ್ ಎಲ್ಲ ಪದ್ಮಶ್ರೀ ಪದ್ಮವಿಭೂಷಣ ಪಡೆದಂಥ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲೇ ಒಬ್ಬರು ದಿಗ್ಗಜರು ಮಲ್ಲೇಪುರಂ ವೆಂಕಟೇಶ್ ಅವರು ಬರಬೇಕು. ಅಂಥ ದೊಡ್ಡ ಹಿರಿಯ ಕಲಾವಿದರ ಮಗ ಲಕ್ಷ್ಮಣ್ ಕುಮಾರ್ ಅವರು ಮಡ್ರಾಸಿಂದ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೋಸ್ಕರ. ಸರ್, ಒಂದು ನಿಮಿಷ ನಿಂತ್ಕೊಳ್ಳಿ. ಇವರು ಡಿ ಕೆ ಪಟ್ಟಮ್ಮಾಳ್ ಅವರ ಮಕ್ಕಳು ಲಕ್ಷ್ಮಣ್ ಕುಮಾರ್ ಅಂಥೇಳಿ. ಅವರು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದು ನಿಜವಾಗೂ ಒಂದು ವಿಶೇಷತೆ. ಭಾಳಷ್ಟು ಜನ ಇವತ್ತಿನ ದಿವಸ ಡಿಗ್ನಿಟರೀಸ್ ಬಂದಿದ್ದೀರಾ, ತುಂಬ ಸಂತೋಷ. ಗಾಯನ ಸಮಾಜದ ಬಗ್ಗೆ ತಮಗಿರ್ತಕ್ಕಂಥ ಗೌರವ, ಇವತ್ತಿನ ಶರ್ಮಾ ಅವರ ಬಗ್ಗೆ ತಮಗಿರ್ತಕ್ಕಂಥ ಗೌರವ ಇದನ್ನು ಸೂಚಿಸುತ್ತೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮದ ಬಗ್ಗೆ 1-2 ಮಾತುಗಳನ್ನ ಡಾಕ್ಟರ್ ಅಹಲ್ಯ ಅವರು, ಇವರು ಉಪಕುಲಪತಿಗಳು ಸಂಸ್ಕೃತ ವಿಶ್ವವಿದ್ಯಾಲಯಕ್ಕೆ. ಹಿಂದಿನ ಉಪಕುಲಪತಿಗಳು ಮಲ್ಲೇಪುರಂ ವೆಂಕಟೇಶ್ ಅವರು ಬಂದಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸಂಸ್ಕೃತ ಯೂನಿವರ್ಸಿಟಿಯಿಂದ ಇಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಿರತಕ್ಕಂಥದ್ದು ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ಅವರಿಗೆ ಇವಾಗ ಮೈಕನ್ನು ಬಿಟ್ಕೊಡ್ತಾ ಇದ್ದೀನಿ. ಬನ್ನಿ. ವಾಗರ್ತಾವಿವ ಸಂಪೃಕ್ತೌ ವಾಗರ್ತ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ. ಸಭೆಯಲ್ಲಿರುವ ಎಲ್ಲ ಸಂಗೀತ ಕಲಾವಿದರಿಗೆ, ಸಂಗೀತಜ್ಞರಿಗೆ, ಸಂಗೀತ ರಸಿಕರಿಗೆ, ಸಂಗೀತ ಅಭಿಮಾನಿಗಳಿಗೆ, ಎಲ್ಲಕ್ಕಿಂತ ಹೆಚ್ಚಾಗಿ ನಲ್ಮೆಯ ವಿದ್ಯಾರ್ಥಿ ಮಿತ್ರರಿಗೆ ಶ್ರೀನಿವಾಸ ಚಂದ್ರಮೌಳೇಶ್ವರ ಶರ್ಮಾ ಮತ್ತು ಅಹಲ್ಯ ಪರವಾಗಿ ನಮಸ್ಕಾರಗಳನ್ನು ಅರ್ಪಿಸ್ತಾ 54ನೇ ಈ ಸಂಗೀತ ಸಮ್ಮೇಳನದಲ್ಲಿ, ಗಾಯನ ಸಮಾಜದವರು ಏರ್ಪಡಿಸ್ತಾ ಇರೋ ಈ ಸಂಗೀತ ಸಮ್ಮೇಳನದಲ್ಲಿ ಪ್ರಾಕ್ಟೀಸ್, ಪ್ರೆಸೆಂಟೇಷನ್, ಪ್ರಮೋಷನ್ ಆ್ಯಂಡ್ ರಿಸರ್ಚ್ ಅನ್ನೋ ವಿಷಯವನ್ನು ಅವರು ಆಯ್ಕೆ ಮಾಡಿದ್ದಾರೆ. ಈ ಸಲಕ್ಕೆ ಬೆಳಿಗ್ಗೆಗೆ ಅತ್ಯಂತ ಸಮಂಜಸವಾದ ಸಂಗತಿ ಇದು. ಭಾರತೀಯ ಜ್ಞಾನ ಪರಂಪರೆಗೆ, ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ಸ್ಗೆ ಒಂದು ಹೊಸ ಆಯಾಮ ಸಿಕ್ಕಿದೆ. ವಿಶೇಷವಾಗಿ ಕೇಂದ್ರ ಸರ್ಕಾರ ಇದರ ಬಗ್ಗೆ ಸಾಕಷ್ಟು ಕೆಲಸ ಮಾಡ್ತಿದೆ, ರಾಜ್ಯ ಸರ್ಕಾರ ಕೂಡ ಕೊಡ್ತಾ ಇದೆ. ಅದೆರಡನ್ನೂ ಹೊರತುಪಡಿಸಿ ಜನರಲ್ಲಿ ಇದರ ಬಗ್ಗೆ ಒಂದು ಹೊಸ ಆಶಯ, ಹೊಸ ಆಸಕ್ತಿ ಮೂಡಿ ಬರ್ತಾ ಇದೆ. ತಾವು ಸುಲಕ್ಷಣ ಮತ್ತು ಪ್ರಸಿದ್ಧಿ ಅವರ ಹಾಡನ್ನು ಕೇಳಿದ್ದೀರಿ, ವಿದ್ಯಾರ್ಥಿ ಮಿತ್ರರಿಗೆ ವಿಶೇಷವಾಗಿ. ಇವತ್ತು ಅವರಲ್ಲಿ ಹಾಡಿರ್ಬೇಕಾದ್ರೆ ದಿಸ್ ಇಸ್ ದ ಟಿಪ್ ಆಫ್ ದಿ ಐಸ್ಬರ್ಗ್. ಅದರ ಹಿಂದೆ ಎಷ್ಟು ವರ್ಷಗಳ ಅವರ ಶ್ರಮ, ಅವರ ಗುರುಗಳ ಒಂದು ಪ್ರಯತ್ನ, ಅವರ ಆಶೀರ್ವಾದ ಮತ್ತು ಅವರ ಇಡೀ ಕುಟುಂಬದ್ದು. ಯು ನೀಡ್ ಎನ್ ಅಟ್ಮಾಸ್ಫಿಯರ್ ಟು ನರಿಷ್ ಸಚ್ ಟ್ಯಾಲೆಂಟ್. ಅದನ್ನು ನಾವು ಕಂಡುಕೊಂಡಿದ್ದೀವಿ. ಅದರ ಬೆನಿಫಿಟ್ಸ್ ಏನು ಅನ್ನೋದು ವಿದ್ಯಾರ್ಥಿಗಳಿಗೆ ಗೊತ್ತಾದರೆ, ಯಂಗ್ಸ್ಟರ್ಸಿಗೆ ಗೊತ್ತಾದರೆ ಒಂದು ಹೊಸ ಸುನಾಮಿನೇ ಶುರುವಾಗುತ್ತೆ ಈ ಥರದ ಸಂಗೀತದ್ದು ಅನ್ನೋದು ನನ್ನ ಗ್ರಹಿಕೆ. ಇವತ್ತು ವಿ ಆರ್ ಸೀಯಿಂಗ್ ದಿಸ್ ರಿನೇಸಾನ್ಸ್ ಆಫ್ ಯೋಗ, ರಿನೇಸಾನ್ಸ್ ಆಫ್ ಆಯುರ್ವೇದ. ಹಾಗೆ ಈ ಥರನೇ ಸಂಗೀತಕ್ಕಂತೂ ಯಾವತ್ತೂ ಕಡಿಮೆ ಇರಲೇ ಇಲ್ಲ. ಅತ್ಯಂತ ಪ್ರತಿಭಾನ್ವಿತ ಯುವ ಕಲಾವಿದರು ನಮ್ಮ ಉದಯ್ ಕಿರಣ್ ಥರದವರು ಸಾಕಷ್ಟು ಜನ ಇದ್ದಾರೆ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ತುಂಬ ಚೆನ್ನಾಗಿದೆ. ನಮ್ಮ ಪ್ರಸಾದ್ ಅವರಿದ್ದಾರೆ, ಪೃಥ್ವಿರಾಜ್ ಸರ್ ಇದ್ದಾರೆ ಅಂತ ಇದನ್ನು ಹೇಳ್ತಾ ಇದ್ದೀನಿ. ಬಹುಶಃ ಇಲ್ಲಿ ಎಲ್ಲೋ ಒಂದು ಕಡೆ ನಾವು ಕ್ಲಾಸಿಕಲ್ ಮ್ಯೂಸಿಕ್ ನಂತರ ಬಿಫೋರ್ ಆ್ಯಂಡ್ ಆಫ್ಟರ್ ಅಂತ ಒಂದು ಸ್ವಲ್ಪ ಎಕ್ಸ್ಪೆರಿಮೆಂಟ್ಸ್ನ ಗಾಯನ ಸಮಾಜದಿಂದ ಶುರು ಮಾಡಿದ್ರೆ ಆನ್ ವೆರಿ ಸಿಂಪಲ್ ಡಿಸೀಸಸ್ ಲೈಕ್ ಹೈಪರ್ ಟೆನ್ಷನ್ ಆ್ಯಂಡ್ ಆಂಗ್ಸೈಟಿ ಬಹುಶಃ ನಾವಿನ್ನೂ ನಮ್ಮ ಔಟ್ರೀಚ್ ಹೆಚ್ಚಾಗುತ್ತೇನೋ ಅಂತ ನನ್ನ ಭಾವನೆ. ಕ್ಯಾನ್ ಐ ಹ್ಯಾವ್ ದ ಫಸ್ಟ್ ಆಲಾಪ್ ವೈಶಾಖ್? ಡಿ ಕೆ ಪಟ್ಟಮ್ಮಾಳ್ ಅವರ ಕಲಾತ್ಮಕತೆಯ ಬಗ್ಗೆ 1-2 ಮಾತುಗಳನ್ನು. ಇದು ಅವರ ಕಲಾತ್ಮಕತೆಗಿಂತ ಅವರ ಬಗ್ಗೆನೇ. ಮನೆಯಲ್ಲಿ ಅವರನ್ನು ಒಂಥರ ಪೂಜ್ಯ ಭಾವನೆಯಲ್ಲಿ ನೋಡೋದನ್ನು ಹತ್ತಿರದಿಂದ ನೋಡ್ತಾ ನೋಡ್ತಾ ಹಾಕಪ್ಪ. ಪಟ್ಟಮ್ಮಾಳ್ ಅವರನ್ನು ನೆನಪು ಮಾಡಿಕೊಂಡಾಗ ಮನಸ್ಸಿಗೆ ಬರುವಂಥದ್ದು na na na
ಕದರಿ ನಾನು ಕದರಿ ನನ್ನ ಪಟ್ಟಮ್ಮ ಅವ್ರನ್ನ ನೆನಪು ಮಾಡ್ಕೊಂಡು ಕೂಡಲೇ ಈ ಥರದ ಒಂದು ಆಲಾಪ ಕೇಳಿದ ತಕ್ಷಣ ನೆನಪಾಗೋದು ಡಿ ವಿ ಜಿ ಅವರ ಒಂದು ಕಗ್ಗ. ಹೃದಯ ಕೊಪ್ಪುವ ಭಾಷೆ ರಾಗಲಯ ವಿಸ್ತಾರ, ಪದಚರ್ಚೆ ಮತ ವಿಚಾರಕ್ಕೆ ತಕ್ಕ ಭಾಷೆ, ಹೃದಯ ಮತಿ ಸತಿಪತಿಗಳಂತಿರಲು ಯುಕ್ತವದು. ಭಾಷೆ ನೋಡಿ, ಹೃದಯ ಮತಿ ಸತಿಪತಿಗಳಂತಿರಲು ಯುಕ್ತವದು. ಬದುಕು ರಸ ತರ್ಕೈಕ್ಯ ಮಂಕುತಿಮ್ಮ, ಬದುಕು ರಸ ಮತ್ತು ತರ್ಕ ಎರಡರಿಂದ ಸೇರುತ್ತೆ ಅಂತಾರೆ. ಅವರ ಆಶಯ ಇದರಲ್ಲಿ ಏನಿದೆ ಅಂದರೆ, ನಮ್ಮ ಹೃದಯ ಸಂಸ್ಕಾರಕ್ಕೆ ಬೇಕಾದದ್ದು ಕಲೆ ಹಾಗೂ ನಮ್ಮ ಬುದ್ಧಿ ಸಂಸ್ಕಾರಕ್ಕೆ ಬೇಕಾದದ್ದು ಶಾಸ್ತ್ರ. ಯಾಕೆ ಹೃದಯ ಬುದ್ಧಿಗಳು ಬೇಕು ಅಂದರೆ, ನಾವು ಪ್ರಪಂಚವನ್ನು ಗುರುತಿಸ್ಕೊಳ್ಳೋದಿರ್ಬೋದು ಅಥವಾ ಪ್ರಪಂಚ ನಮ್ಮನ್ನು ಕಾಣೋದಿರ್ಬೋದು ಈ ಹೃದಯ ಬುದ್ಧಿಗಳಲ್ಲೇ ಹೌದು. ಮತ್ತು ಅದಕ್ಕೆ ಸರಿಯಾದ ಕಾರಣಗಳಾದ ಇಂದ್ರಿಯಗಳು ನಮಗೆ ಇರಲೇಬೇಕು, ಅದರ ಆಶ್ರಯ ಸ್ಥಾನಗಳು. ಮನಸ್ಸನ್ನು ಸಂಸ್ಕಾರಗೊಳಿಸುವಂಥದ್ದು, ಹೃದಯವನ್ನು ಸಂಸ್ಕಾರಗೊಳಿಸೋದು ಕಲೆ ಮತ್ತು ಬುದ್ಧಿಯನ್ನು ಸಂಸ್ಕಾರಗೊಳಿಸೋದು ಶಾಸ್ತ್ರ. ಶಾಸ್ತ್ರ ಅಂದ ಕೂಡಲೇ ಅಲ್ಲಿ ಯಥಾರ್ಥ, ಆ್ಯಸ್ ಇಟ್ ಈಸ್, ಎವಿಡೆನ್ಸ್ ಬೇಸ್ ಬರುತ್ತೆ. ಆದರೆ ಕಲೆಗೆ ಹೃದಯಕ್ಕೊಂದು ಕಾವಿದೆ. ಆ ಕಾವಿದ್ದಲ್ಲಿ ಕಲೆ. ಆ ಕಲೆ ಹೇಗಿರಬೇಕು ಅಂದರೆ, ಅದು ನಮ್ಮ ಹೃದಯವನ್ನು ಕಲಕಬೇಕು. ಕೇಳಿದಾಗ ನಮಗೆ ಒಂದು ಖುಷಿನೋ ದುಃಖನೋ ಬೇಜಾರೋ ಕನಿಕರನೋ ಮರುಕನೋ ಏನು ಬೇಕಾದ್ರೂ ಆಗ್ಬೋದು, ಅಂತೂ ಮನಸ್ಸಿನಲ್ಲಿ ಒಂದು ಕಲಕ ಬರಬೇಕು. ಆ ಕಲಕಿದ್ದಾಗ ಮಾತ್ರ ಕಲೆಗೆ ಬೆಲೆ. ಅದು ಸಂಗೀತ ಇರ್ಬೋದು, ನಾಟ್ಯ ಇರ್ಬೋದು, ಚಿತ್ರಶಿಲ್ಪ ಇರ್ಬೋದು, ಅಥವಾ ಯಾವುದೇ ಆರ್ಟ್ ಫಾರ್ಮ್ ಆಗಿರ್ಬೋದು, ಸಾಹಿತ್ಯ ಇರ್ಬೋದು. ಆ ಎಲ್ಲದರಲ್ಲೂ ನಮ್ಮಿಂದ ಒಂದು ರೆಸ್ಪಾನ್ಸ್ ಇರಬೇಕು ಅದಕ್ಕೆ. ಅದು ಮಾತ್ರ ಕಲೆ ಆಗುತ್ತೆ. ಕೇವಲ ರಸ ಇದ್ದರೆ ಸಾಲದು, ಬುದ್ಧಿಗೆ ತರ್ಕನೂ ಬೇಕಾಗತ್ತೆ. ಆ ರಸ ಮತ್ತು ತರ್ಕ ಎರಡನ್ನು ಶಾಸ್ತ್ರಕ್ಕೆ ಒಂದು ಕಲೆಗೆ ಒಂದು ಆಯಾಮ ಇರಬೇಕು ಶಾಸ್ತ್ರವಾಗಿ. ಆ ಶಾಸ್ತ್ರವನ್ನು ನಾವು ಪ್ರೆಸೆಂಟ್ ಮಾಡೋದು ಒಂದು ಕಲೆಯಾಗತ್ತೆ. ವೈದ್ಯಕೀಯ ಶಾಸ್ತ್ರ ಹೌದು, ಆದರೆ ಅದನ್ನು ನಾವು ಪ್ರೆಸೆಂಟ್ ಮಾಡೋದು ಇಟ್ಸ್ ದಿ ಆರ್ಟ್ ಆಫ್ ಮೆಡಿಸಿನ್ ಅಂತ ಹೇಳ್ತೀವಿ. ಹಾಗೆ ವೆನ್ ದೆರ್ ಇಸ್ ಎ ಗುಡ್ ಮ್ಯಾರೇಜ್ ಬಿಟ್ವೀನ್ ಆರ್ಟ್ ಆ್ಯಂಡ್ ಸೈನ್ಸ್, ಬಿಟ್ವೀನ್ ಶಾಸ್ತ್ರ ಆ್ಯಂಡ್ ರಸ, ಆ ಥರದ ಒಂದು ಸಂಪೂರ್ಣತೆಯನ್ನು ನಾವು ಶ್ರೀಮತಿ ಪಟ್ಟಮ್ಮ ಅವರಲ್ಲಿ ಕಾಣ್ತೀವಿ. ಅದನ್ನು ನಾನು ಮುಂದಕ್ಕೆ ವರ್ಚುಯಾಸಿಟಿ, ಅವರ ಕಲಾತ್ಮಕತೆಯ ಬಗ್ಗೆ. ಆಕೆಗೆ ಕಲೆ ಬಂದದ್ದು ಕೇವಲ ಒಂದು ಯಾದೃಚ್ಛಿಕ ಅಲ್ಲ, ಅಂದರೆ ಒಂದು ಆಕ್ಸಿಡೆಂಟಲ್ ಕೋಇನ್ಸಿಡೆನ್ಸ್ ಅಲ್ಲ. ಶಿ ವಾಸ್ ಅ ಪ್ರಾಡಿಜಿ. ಹುಟ್ಟಿದಾಗಿಂದನೇ ಅವರಿಗೆ ದೈವದತ್ತವಾಗಿತ್ತು, ಹಾಗೂ ಅವರು ಬೆಳೆದ ವಾತಾವರಣ ಅದಕ್ಕೆ ಬಹಳ ಪೂರಕವಾಗಿತ್ತು. ಅವರಿಗೆ ಗುರುಗಳ ಕೃಪೆ ಅನಂತವಾಗಿತ್ತು. ದಾಮಾಳ್ ಕೃಷ್ಣಸ್ವಾಮಿ ದೀಕ್ಷಿತರವರ ಮಗಳಾಗಿ 4 ಜನ ಅಣ್ತಮ್ಮಂದ್ರ ಮಧ್ಯೆ, 3 ಜನ ಅಣ್ತಮ್ಮಂದ್ರ ಮಧ್ಯೆ ಈಕೆ ಬೆಳೀತಾರೆ. ಅವರ ತಂದೆಯವರು ಒಬ್ಬರು ಸ್ಕೂಲ್ ಮೇಷ್ಟ್ರಾಗಿರ್ತಾರೆ, ದಾಮಾಳ್ ಅಂತ, ಕಾಂಚೀಪುರದ ಹತ್ರ ಒಂದು ಹಳ್ಳಿಯಲ್ಲಿ. ಅವರು ಕಂಚಿ ಕಾಮಾಕ್ಷಿಗೆ, ರಮಣ ಮಹರ್ಷಿಗಳಿಗೆ ಮತ್ತು ಕಂಚಿ ಪೆರಿಯವರಿಗೆ ಅಪಾರವಾದ ಒಂದು ಭಕ್ತಿಯನ್ನು, ಗೌರವವನ್ನು ಇಟ್ಕೊಂಡು ಅದೇ ಬಾನಿಯಲ್ಲಿ ಬೆಳೆದವರು. ಪಟ್ಟಮ್ಮಾಳ್ ಅವರ ಹೆಸರು ವಿಶೇಷವಾಗಿ ಅಲಮೇಲು ಅಂತಿತ್ತು. ಆದರೆ ನಾವು ಕನ್ನಡದಲ್ಲಿ ಪುಟ್ಟ ಅಂತ ಕರೆದಂಗೆ ತಮಿಳಲ್ಲಿ ಪಟ್ಟ ಅಂತ ಕರೆದು ಪಟ್ಟಮ್ಮಾಳಾಗಿ ಅವರು ಬಂದರು. ಹಾಗೆ ಅವರು ಕಾಂತಿಮತಿ ಅಂತ ಅವರ ತಾಯಿ. ಆಕೆ ಆ ಕಾಲಕ್ಕೆ ಬಹಳ ಒಳ್ಳೆಯ ಸಂಗೀತಗಾರ್ತಿಯಾಗಿದ್ದರಂತೆ. ಆದರೆ ಎಂದೂ ಎಲ್ಲೂ ಹೊರಗಡೆ ಹಾಡಿಲ್ಲ, ಏನಿದ್ರೂ ಅವ್ರದ್ದು ದೇವ್ರ ಮುಂದೆ ಇದ್ದಿದ್ದ ಸಂಗೀತ. ಆದರೆ ಪಟ್ಟಮ್ಮ ಅವರಿಗೆ ಅವರ ತಾಯಿಯಿಂದ ಬಂದದ್ದು ಆ ಒಂದು ಕಲೆನೂ ಹೌದು, ಮತ್ತು ಅನೇಕ ಭಕ್ತಿಗೀತೆಗಳನ್ನು ಅವ್ರ ತಾಯಿಯಿಂದ ಅವರು ಕಲಿತರು ಅನ್ನೋದನ್ನು ನಾನು ಕೇಳಿದ್ದೀನಿ. ಅವರು ಬಹಳ ಚಿಕ್ಕ ವಯಸ್ಸಿನಲ್ಲಿ, 8ನೇ ವಯಸ್ಸಿನಲ್ಲೇ ಅವರು ಮೊದಲನೇದು ತ್ಯಾಗರಾಜ ಸ್ವಾಮಿಗಳ ಆರಾಧನೆ ನಾಯನಾ ಪಿಳ್ಳಯ್ಯವರು ಕಂಚೀಪುರಮಲ್ಲಿ ಮಾಡ್ತಿದ್ದಾಗ ಅವರು ಅಲ್ಲಿ ಹೋಗಿ ಭಾಗವಹಿಸಿ ಅದರಲ್ಲಿ ಪ್ರೈಸ್ ತೊಗೊಂಡ್ರು ಅಂತ ಕೇಳಿದ್ದೀವಿ. ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ, ನಾವಿವತ್ತು ಯೂಟ್ಯೂಬ್ ಆನ್ ಮಾಡಿದ ತಕ್ಷಣ ಇಡೀ ಪ್ರಪಂಚದ ಯಾವುದೇ ಸಂಗೀತ ಬರ್ತಿದ್ದ ಕಾಲ ಅಲ್ಲ. 105 ವರ್ಷದ ಹಿಂದೆ ಇದು. ಅವ್ರು ಹುಟ್ಟಿದ್ದು 1919 ಮಾರ್ಚ್ 19 ಹುಟ್ಟಿದ್ದವರು. ಆಗ ಯಾವುದೇ ತರಹದ ರೇಡಿಯೋ ರೆಕಾರ್ಡಿಂಗ್ ಇಲ್ಲದೇ ಇದ್ದ ಕಾಲದಲ್ಲಿ ಒಂದು ಸಂಗೀತ ಕಲಿಬೇಕು ಅಂದರೆ ಕಷ್ಟ ಇತ್ತು. ಅವರು ಕೇಳಿ ಬಂದ ಸಂಗೀತ ಕಚೇರಿಗಳಲ್ಲಿನ ಸಂಗತಿಗಳನ್ನು ಬರ್ಕೊಂಡು ಕೂಡಲೇ ಅವರು ಪ್ರಾಕ್ಟೀಸ್ ಮಾಡಿ ಕಲಿತಿದ್ರು. ಇವತ್ತಿನ ಥರ ಇಟ್ ವಾಸ್ ನಾಟ್ ಎಟ್ ದಿ ಫಿಂಗರ್ ಟಿಪ್. ಟುಡೇ ಎವ್ರಿಥಿಂಗ್ ಈಸ್ ಎಟ್ ದ ಫಿಂಗರ್ ಟಿಪ್. ಹಾಗೆ ಕಲ್ತು ಬಂದವರು. ದ ಪ್ರೀವಿಯಸ್ ಒನ್ ಪ್ಲೀಸ್. ಹಾಗೆ ಕಲ್ತು ಬಂದವರು 10ನೇ ವಯಸ್ಸಿನಲ್ಲಿ ಅವರ ಮೊದಲನೇ AR ರೆಕಾರ್ಡಿಂಗ್ ನಡೆಯುತ್ತೆ. ಅವರ ಸಿಗ್ನೇಚರ್ ಟ್ಯೂನ್ ಅಂತಲೇ ಹೇಳುವಂತಹ ಎಪ್ಪಡಿ ಪಾಡಿನರು ಅಡಿಯಾರ್ನ ಅವರು ಕೊಲಂಬಿಯಾ ಕಂಪನಿಗೆ ಮಾಡ್ತಾರೆ. ಹಾಗೆ ಅವರು 13ನೇ ವಯಸ್ಸಿನಲ್ಲಿ ತಮ್ಮ ಮೊದಲನೇ ಸಭೆಯನ್ನು ಕೂಡ ಮದ್ರಾಸ್ ರಸಿಕರಂಜನಿ ಸಭೆಯಲ್ಲಿ ಕೊಡ್ತಾರೆ.
1936ರಲ್ಲಿ ಆಕೆಗೆ ಒಂದು 17 ವರ್ಷ ಇದ್ದಾಗ ಮಡ್ರಾಸ್ ಮ್ಯೂಸಿಕ್ ಅಕಾಡೆಮಿ, ಅದು ಒಂಥರ ಕಾಶಿ, ಸಂಗೀತದವರ ಕಾಶಿ ಅಂತ ಹೇಳೋ ಹಾಗೆ, ನಮಗಿಲ್ಲಿ ಗಾಯನ ಸಮಾಜ ಇದ್ದಂಗೆ, ಅಲ್ಲಿ ಅವರು ಸಂಪೂರ್ಣ ಪ್ರಮಾಣದ ಕಚೇರಿಯನ್ನು ಕೊಡ್ತಾರೆ. ಇಷ್ಟೆಲ್ಲ ಕಚೇರಿಯನ್ನು ಕೊಟ್ಟ ಈಕೆಗೆ ಅಂತಹ ವಿಶೇಷವಾದ ಟ್ರೈನಿಂಗ್, ಕ್ಲಾಸಿಕಲ್ ಟ್ರೈನಿಂಗಲ್ಲಿ ಇರಲಿಲ್ಲ. ಅಲ್ಲಿ ಇಲ್ಲಿ ಕಲ್ತದ್ದು, ಕೇಳಿದ್ದು ಮತ್ತು ದೈವದತ್ತವಾಗಿ ಬಂದದ್ದು. ಅವರಿಗೊಬ್ಬರು ತೆಲುಗು ವಾದ್ಯಾರಂತ ಬಂದು ಹೇಳ್ಕೊಡೋರಂತೆ. ಇವ್ರಿಗೆ ತೆಲುಗು ಮತ್ತು ಸಂಸ್ಕೃತ ಎರಡನ್ನೂ ಕಲಿಸಿರ್ತಾರೆ. ಅವರು ಸಂಸ್ಕೃತ ಅಲ್ಲಿ ಕಲ್ತಿದ್ದಕ್ಕೆ ಇರ್ಬೋದು, ಮುತ್ತುಸ್ವಾಮಿ ದೀಕ್ಷಿತರ ಕೃತಿಗಳ ಬಗ್ಗೆ ವಿಶೇಷವಾದ ಒಂದು ಪಾಂಡಿತ್ಯವನ್ನು ಅವರು ಹೊಂದಿದರು. ಅದಲ್ಲದೆ ಅವರು ಇನ್ನೂ ಅನೇಕರಿಂದ ಕಲ್ತ್ಕೊಳ್ತಾ ಬರ್ತಾರೆ. ಅದರಲ್ಲಿ ಅಂಬಿ ದೀಕ್ಷಿತರೊಬ್ಬರು ಬಹಳ ಮುಖ್ಯವಾಗಿ, ಇವರು ಮುತ್ತುಸ್ವಾಮಿ ದೀಕ್ಷಿತರ ಮೊಮ್ಮಗ. ಅವ್ರ ಹತ್ರ ದೀಕ್ಷಿತರ ಕೃತಿಗಳನ್ನು ಕಲಿತು ಅದರಲ್ಲಿ ವಿಶೇಷ ಪಾಂಡಿತ್ಯವನ್ನು ಸಾಧಿಸಿ ಮತ್ತು ತನ್ನೆಲ್ಲ ಕಚೇರಿಗಳಲ್ಲಿ ನವಾವರಣ ಕೃತಿಗಳಿರ್ಬೋದು, ನವಗ್ರಹ ಕೀರ್ತನೆಗಳಿರ್ಬೋದು, ಪಂಚಲಿಂಗ ಕೃತಿಗಳಿರ್ಬೋದು, ಈ ಎಲ್ಲವನ್ನೂ ಅವರು ಬಹಳ ಪ್ರಸಿದ್ಧಿಗೆ ತಂದು ಪ್ರಚುರತೆಗೆ ತರ್ತಾರೆ. ತದನಂತರ ಜಸ್ಟಿಸ್ TL ವೆಂಕಟರಾಮ ಅಯ್ಯರ್ ಅವರಿಂದ ಕೂಡ ಇವರು ಮುತ್ತುಸ್ವಾಮಿ ದೀಕ್ಷಿತರ ಕೃತಿಗಳ ಬಗ್ಗೆ ವಿಶೇಷವಾದ ಅಧ್ಯಯನ ಮಾಡಿರ್ತಾರೆ. ತಿರುಪ್ಪಗಳ್ ಮತ್ತು ತೇವಾರಮ್ಸ್ ಅನ್ನೋದನ್ನು ಕೂಡ ಅವರು ಹಾಡಿ ಪ್ರಸಿದ್ಧಿಗೆ ತಂದಿದ್ದಾರೆ. ಇದು ಅವರ ಸಂಗೀತದ ಟೀಚರ್ ಅವ್ರಿಗೆ ಯಾರು ಹೇಳಿಕೊಟ್ರು. ಅಲ್ಲಿ ವಿಶೇಷವಾಗಿ ನಾವು ನೆನ್ಪಿಟ್ಕೋಬೇಕಾದ್ದು PS ಶ್ರೀನಿವಾಸ ಅಯ್ಯರ್ ಅಂತ ಮತ್ತು ಅಮ್ಮು ಕುಟ್ಟಿ ಅಮ್ಮಾಳ್ ಅಂತ ಅವರ ಇಬ್ಬರು ಗುರುಗಳಿರ್ತಾರೆ. ಅವರ ತಂದೆಯವ್ರಿಗೆ ಆ ಕಾಲದಲ್ಲಿ ಹೆಣ್ಮಕ್ಳು ಸಂಗೀತಕ್ಕೆ ಬಂದು ಹೇಳಿ ವೇದಿಕೆಗೆ ಬರುವಂಥದ್ದು ಇರಲಿಲ್ಲ. ಅಂಥ ಸಮಯದಲ್ಲಿ ಇವರಿಬ್ಬರು ಯಾವುದೇ ಕಾರಣಕ್ಕೂ ನಿನ್ನ ಮಗಳ ಸಂಗೀತ ನಿಲ್ಲಿಸಬೇಡ ಅಂತ ಅವರ ತಂದೆಯವ್ರಿಗೆ ಹೇಳಿರ್ತಾರೆ. ಮನೆಯಲ್ಲಿ ಕುಟುಂಬದಲ್ಲಿ ಸ್ವಲ್ಪ ವಿರೋಧ ಬಂದರೂ ಕೂಡ ಅವ್ರ ತಂದೆಯವರು ಅದೆಲ್ಲವನ್ನು ಮೆಟ್ಟು ನಿಂತು, ಇಲ್ಲ ನೀನು ಹೋಗಿ ಹಾಡಮ್ಮ ಅಂತ ಹೇಳಿ ಅವ್ರ ಕೈಲಿ ಹಾಡಿಸ್ತಾರೆ. ಹಾಗೆ ನಮ್ಮ ಸಂಗೀತದ ಟ್ರಿನಿಟಿ ಅಂತ ನಾವು ಯಾರನ್ನು ಕರಿತೀವಿ, MLV ಅಮ್ಮ ಇರ್ಬೋದು, MS ಅಮ್ಮ, ML ವಸಂತಕುಮಾರಿ ಅವರು, MS ಸುಬ್ಬಲಕ್ಷ್ಮಿ ಅವರು ಮತ್ತು DK ಪಟ್ಟಮ್ಮಾಳ್ ಅವರು. ವುಮೆನ್ ಎಂಪವರ್ಮೆಂಟ್ ಅಂತ ಇವತ್ತೇನು ಹೆಸರನ್ನು ಕೊಟ್ಟಿದ್ದೀವಿ, ಆ ಕಾಲಕ್ಕೆ ಅವರು ಅದನ್ನು ಮಾಡಿ ಸಂಗೀತ ಕ್ಷೇತ್ರದಲ್ಲಿ ಮುಂಚೂಣಿಗರಾಗಿ, ಅವರ ನಂತರ ಒಂದು ಸಾಗರದಷ್ಟು ಹೆಣ್ಮಕ್ಳು ಬಂದು ಹಾಡೋಕ್ಕೆ ಇದಕ್ಕೆ ಶುರುವಾಯಿತು. ಅದಕ್ಕೊಂದು ಗೌರವವನ್ನು, ಅದಕ್ಕೊಂದು ಕಲೆಗೆ ಕೊಡಬೇಕಾದ ಒಂದು ಒಳ್ಳೆ ಚೌಕಟ್ಟನ್ನು ಅನೇಕರ ಪ್ರಯತ್ನದಿಂದ, ಅದರ ಮುಖ್ಯವಾಗಿ ನಾವು ಇವ್ರ 3 ಜನರ ಹೆಸರನ್ನು ತರ್ತೀವಿ. ಶ್ರೀಮತಿ DK ಪಟ್ಟಮ್ಮಾಳ್ರವರು ಇದೇ ವೇದಿಕೆಯಲ್ಲಿ 4 ಪಲ್ಲವಿಯನ್ನು ಹಾಡಿದ್ದಾರೆ. ಅದು 78ರಿಂದ ಮುಂದಕ್ಕೆ 4 ಪಲ್ಲವಿನೂ ಕಾಲ ಮಾಡಿಬಿಟ್ಟು, ಸಮಯದ ಅವಕಾಶ ಅಭಾವ ಇರೋದರಿಂದ ಸ್ವರ ಅದು ಹಾಕೋಕ್ಕಾಗೋದಿಲ್ಲ. ಸೊ ಇವಾಗ ಮೊದಲನೇದಾಗಿ ಮಧ್ಯಮಾವತಿ ರಾಗದಲ್ಲಿ ಖಂಡಜಾತಿ ತ್ರಿಪುಟ ತಾಳ, 1 ಅಕ್ಷರ ತಳ್ಳುತ್ತೆ. ಪಲ್ಲವಿ ಅನ್ನೋದು ಬಹಳ ಕಷ್ಟಕರವಾದ ಸಂಗೀತ ಕಚೇರಿಗಳಲ್ಲಿ, ಸಂಗೀತದಲ್ಲಿ ಇದು ENT, ಕಾರ್ಡಿಯಾಲಜಿ ಮತ್ತು ಜನರಲ್ ಮೆಡಿಸನ್ನು, ಈ ಥರ ಸ್ಪೆಷಲೈಸೇಷನ್ ಇದ್ದಂಗೆ ಪಲ್ಲವಿ ಅನ್ನೋದೇ ಒಂದು ಸ್ಪೆಷಲೈಸೇಷನ್ನು ಕರ್ನಾಟಿಕ್ ಮ್ಯೂಸಿಕ್ಕಲ್ಲಿ. ಇದು ಮ್ಯಾಥಮ್ಯಾಟಿಕಲ್ ರಿಗರ್ ತುಂಬ ಬೇಕು ಪ್ರತಿಯೊಂದು ಹಂತದಲ್ಲೂ. ಸೊ ಅಂಥದನ್ನು ಶ್ರೀಮತಿ DK ಪಟ್ಟಮ್ಮಾಳ್ರವರು ಪಲ್ಲವಿ ಪಟ್ಟಮ್ಮಾಳ್ ಅಂತಾನೆ ಹೆಸರು ತಗೊಂಡು ಪ್ರಪ್ರಥಮ ಮಹಿಳೆ ಅವರು ಆ ಕಾಲದಲ್ಲಿ ಪಲ್ಲವಿಯನ್ನು ಮಾಡಿದ್ದು. ಇವಾಗ ಒಂದು ಮೊದಲನೇದು ಡೆಮಾನ್ಸ್ಟ್ರೇಟ್ ಮಾಡ್ತೆ. ಮಧುರೈ ಮೀನಾಕ್ಷಿ ಮಾತಂಗಿ ಪರಕತಾಂಗಿ ಮೀನಾಕ್ಷಿ 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 ಮಧುರೈ ಮೀನಾಕ್ಷಿ
மாமதுரை மீனாட்சி மாதங்கி மரகதாங்கி மீனாட்சி 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 மாமதுரை மீனாட்சி. ಈಗ ವಾಚಸ್ಪತಿ ರಾಗದಲ್ಲಿ ತ್ರಿಶ್ರಜಾತಿ ತ್ರಿಪುಟ್ ತಾಳ ಖಂಡಗತಿ. ದೇವಿ ಶ್ರೀ ತ್ರಿಪುರ ಸುಂದರಿ ದೀನ ದಯಾ ಪರಿ ಜಗದೀಶ್ವರಿ 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 ದೇವಿ ಶ್ರೀ ತ್ರಿಪುರ ಸುಂದರಿ. ಮೂರನೇದು ಮಧ್ಯಮಾವತಿ ರಾಗದಲ್ಲಿ ಯಾವುದು ಅಂತ ತ್ರಿಶ್ರಜಾತಿ ರೂಪಕ್ ತಾಳ ಖಂಡಗತಿ.
തദരനനനവും തനനവും തദരനനനവും ನುಡಿಸಿ ಒಂದು ಸ್ವಲ್ಪ. పాలించు కామాక్షి పావని పాపశమని పాలించు కామాక్షి పావని పాపశమని పాలించు కామాక్షి పావని పాపశమని పాలించు కామాక్షి పావని
ಕಡೆಯದು ಕಾಂಬೋದಿ ರಾಗದ ಆದಿತಾಳ 2 ಕಳೆ. ಎಂದರೋ ಮಹಾನುಭಾವುಲು ಅಂದರೀಕಿ ವಂದನಮು. ಇದನ್ನು ಅವ್ರ ತಾಯಿಯವ್ರಿಗೆ ಸ್ಪಾಟಲ್ಲಿ ನಮ್ಮ ಲಕ್ಷ್ಮಣ್ ಕುಮಾರ್ ಅವರು ಮಾಡಿಕೊಟ್ರು ಈ ಪಲ್ಲವಿಯನ್ನು. ಶುರು ಮಾಡೋಣ. అందరికీ వందనము ఎందరో
ಸತಪತಿ ಅವರದ ಶ್ರೀ ವೆಂಕಟೇಶ ನಾಥಮಲ್ಲಿ ಈ ಹಾಡನ್ನು ಹೇಳಿಬಿಟ್ಟು ಮುಗಿಸ್ತೀವಿ. ಶುರು ಮಾಡಿ. ವೆಂಕಟೇಶನಾಥಂ ಜಗಜ್ಜಾಲಪಾಲಂ ವಂದೇ. ಜಗಜ್ಜಾಲಪಾಲಂ ವಂದೇ. ಶ್ರೀ ವೆಂಕಟೇಶನಾಥಂ ಜಗಜ್ಜಾಲಪಾಲಂ ವಂದೇ. ಶ್ರೀ ವೆಂಕಟೇಶನಾಥಂ ಜಗಜ್ಜಾಲಪಾಲಂ ವಂದೇ. ಶ್ರೀ ವೆಂಕಟೇಶನಾಥಂ ಜಗಜ್ಜಾಲಪಾಲಂ ವಂದೇ. ಶಂಖಚಕ್ರವರದಪಾಣಿ ಶಂಖಚಕ್ರವರದಪಾಣಿ ಅಂಗವಸ್ತ್ರಧಾರಿ. ಶಂಖಚಕ್ರವರದಪಾಣಿ ಅಂಗವಸ್ತ್ರಧಾರಿ. ಶಂಖಚಕ್ರವರದಪಾಣಿ ಅಂಗವಸ್ತ್ರಧಾರಿ. ಶ್ರೀ ವೆಂಕಟೇಶನಾಥಂ ಜಗಜ್ಜಾಲಪಾಲಂ ವಂದೇ. ಪಂಕಜ ಪದ ಪದ್ಮನೀತ್ಯ ಇಂದ್ರದೇವ ವಂದ್ಯ ಚರಣ. ಪಂಕಜ ಪದ ಪದ್ಮನೀತ್ಯ ಇಂದ್ರದೇವ ವಂದ್ಯ ಚರಣ. ಗೋವಿಂದ ನಾಮ ಸ್ಮರಣ ಸಾಲಿಗ್ರಾಮ ಮಾಲಾಭರಣ. ಮಂಗಳ ಗೋವಿಂದ ಸ್ಮರಣ ಸಾಲಿಗ್ರಾಮ ಮಾಲಾಭರಣ. ಸಪ್ತಗಿರಿ ವಾಸ. ಸಪ್ತಗಿರಿ ವಾಸ ಸರ್ವಲೋಕ ಶರಣ್ಯ. ಸಪ್ತಗಿರಿ ವಾಸ ಸರ್ವಲೋಕ ಶರಣ್ಯ. ಸಪ್ತಗಿರಿ ವಾಸ ಸರ್ವಲೋಕ ಶರಣ್ಯ. ಸರ್ವ
ಇದುವರೆಗೆ ಅತ್ಯಂತ ವಿದ್ವತ್ಪೂರ್ಣವಾದಂಥ ಕೆಲವಾರು ಪಲ್ಲವಿಗಳನ್ನು ಆರಿಸಿ ಹೇಳಿದ್ದಕ್ಕೆ ನಾವು ವಿಶೇಷವಾಗಿ ಶರ್ಮಾಜಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಡಿ ಕೆ ಪಟ್ಟಮ್ಮಾಳ್ ಅವ್ರ ಬಗ್ಗೆ, ಅವರ ಜನನ, ಜೀವನ, ಶಿಕ್ಷಣ, ಇದ್ರ ಬಗ್ಗೆ ಸಾಕಷ್ಟು ಬೆಳಕನ್ನು ಚೆಲ್ಲಿದಂಥ ಡಾಕ್ಟರ್ ಅಹಲ್ಯ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಶರ್ಮಾ ಅವ್ರ ಜೊತೆ ಇವತ್ತಿನ ಪಕ್ಕವಾದ್ಯದಲ್ಲಿ ಸಹಕರಿಸಿದಂಥ ವಯಲಿನ್ನಲ್ಲಿ ಅರ್ಜುನ್ ಅವರು, ವಿದ್ವಾನ್ ಅರ್ಜುನ್ ಅವರು, ಮತ್ತು ದಿಗ್ಗಜರಾದಂಥ ಮೃದಂಗ ವಿದ್ವಾಂಸರಾದಂಥ ಚಲುವರಾಜ್ ಅವರು, ಗುರುಮೂರ್ತಿಯವರು ಘಟ್ಟದಲ್ಲಿ, ಮತ್ತು ಅವರ ಸಹ ಗಾಯನದಲ್ಲಿ ಉದಯ್ ಕಿರಣ್ ಅವರು, ಇವರೆಲ್ಲರೂ ಕೂಡ ನಮ್ಮ ಗಾಯನ ಸಮಾಜದ ಪರವಾಗಿ ವಿಶೇಷ ಧನ್ಯವಾದಗಳು. ಅವರಿಗೆ ಗೌರವ ಸಮರ್ಪಣೆ ಆದ ನಂತರ 10 ನಿಮಿಷಗಳ ಕಾಲ ವಿರಾಮ, ಕಾಫಿ ಇದೆ, ಬಿಸ್ಕೆಟ್ ಇದೆ, ದಯಮಾಡಿ ಎಲ್ಲರೂ ಸ್ವೀಕರಿಸಬೇಕು ಅಂತ ಪ್ರಾರ್ಥಿಸ್ತೀನಿ. ಎಲ್ಲೂ ತಪ್ಪೋಗ್ಲಿಲ್ಲ ಅಲ್ವಾ? ನನಗೆ ಯಾಕೆ ಸರ್? ಅಲ್ಲ, ಇವ್ರಿಗೆ ಹಾಕ್ಬಿಡ್ತೀನಿ ಕೊಡಿ ಸರ್.